ನಮಸ್ತೆ ಗೆಳೆಯರೇ, ಇವತ್ತು ನಾನು ರಸಮಲೈ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ನಾನು ಇಲ್ಲಿ ಪ್ಯಾನ್ ತೊಗೊಳ್ತಾ ಇದ್ದೀನಿ. ಇದರಲ್ಲಿ ನಾನು 2 ಲೀಟರ್ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಲನ್ನು ಹಾಕ್ಕೊಂಡು ಇದನ್ನು ಕಲಿಸ್ತಾ ಇರಬೇಕು. ಒಂದೆರಡು ಸರ್ತಿ ಕಲಸೋಣ. ಅದಾದಮೇಲೆ ಹಾಲು ಕುದಿ ಬರುವಾಗ ಇದರಲ್ಲಿ ವಿನಿಗರ್ ಆದರೂ ಹಾಕ್ಕೊಬೋದು ಅಥವಾ ಲೆಮನ್ ಆದರೂ ಹಾಕ್ಕೊಬೋದು. ಇದರಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ನಾನು ಒಂದು ಪೂರ್ತಿ ಲೆಮನನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಲು ಒಡಿಬೇಕು. ರಸಮಲೈ ಮಾಡಬೇಕು ಅಂತಂದರೆ ಇವಾಗ ನಾವು ಪನ್ನೀರ್ ಯಾವ ರೀತಿ ರೆಡಿ ಮಾಡ್ಕೊಳ್ತೀವಿ ಮನೆಯಲ್ಲಿ, ಅದೇ ರೀತಿ ಹಾಲು ಕುದಿತಾ ಇರುವಾಗ ನಾವು ಒಂದು ಪೂರ್ತಿ ಲೆಮನ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಲೆಮನ್ ಹಾಕ್ಕೊಂಡಾಗ ಈ ಥರ ಕಲಿಸ್ತಾ ಇದ್ದರೆ ಏನಾಗುತ್ತೆ ಅಂದರೆ ಹಾಲು ಕುದೀತಾ ಅದು ಒಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಈ ಥರ ಒಡೆಯೋದಕ್ಕೆ ಸ್ಟಾರ್ಟ್ ಆದಾಗ ನಮಗೆ ಅಲ್ಲಿ ನೀರು ಕಾಣಿಸುತ್ತೆ. ಅಲ್ಲಿವರೆಗೂ ನಾವು ಈ ರೀತಿ ಸ್ವಲ್ಪ ಕಲಿಸ್ತಾ ಇರಬೇಕು. ಕಲಿಸ್ತಾ ನೋಡಿ, ಇವಾಗ ಸ್ವಲ್ಪ ತಿಳಿಯಾದ ನೀರು ಕಾಣಿಸ್ಕೊಳ್ಳುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಬಂದಾಗ ನಾವು ಒಂದು ಪಾತ್ರೆಯಲ್ಲಿ ಅಂದರೆ ಹೋಲ್ಸ್ ಇರುವಂತಹ ಬೌಲಲ್ಲಿ ಹಾಕ್ಕೊಳ್ಳೋಣ. ಯಾಕಂದರೆ ನೀರಿನ ಎಲ್ಲ ಪೂರ್ತಿ ಶೋಧಿಸ್ಕೊಬೇಕು. ಅದಾದಮೇಲೆ ತಣ್ಣೀರು ಹಾಕ್ಬಿಟ್ಟು ಪನ್ನೀರನ್ನ 1-2 ಸರ್ತಿ ತೊಳ್ಕೊಳ್ಳೋಣ ನೀಟಾಗಿ. ಹಾಲಿನ ಅಂಶ ಅದರಲ್ಲಿ ಇರಬಾರ್ದು. ಪೂರ್ತಿಯಾಗಿ ಹಾಲು ಮತ್ತು ನಿಂಬೆ ಹಣ್ಣು ಇರುತ್ತಲ್ಲ, ಅದನ್ನು ಹುಳಿ ಎಲ್ಲ ಬಂದು ಆಚೆ ಬರೋ ರೀತಿಯಲ್ಲಿ ನೀಟಾಗಿ ತೊಳ್ಕೊಬೇಕು. ಅದಾದಮೇಲೆ ಒಂದು ಪ್ಲೇಟಲ್ಲಿ ತೊಗೊಂಡು ಚೆನ್ನಾಗಿ ನಾದ್ಕೊಬೇಕು. ಅಂದರೆ ಚಪಾತಿ ಹಿಟ್ಟು ಯಾವ ರೀತಿ ನಾವು ನಾದ್ಕೊಳ್ತೀವೋ ಆ ಥರ. ಜೊತೆಗೆ ಇಲ್ಲಿ 2 ಸ್ಪೂನು ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು 1-2 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಚಪಾತಿ ಹಿಟ್ಟು ಯಾವ ಥರ ನುಣ್ಣಗೆ ಸಾಫ್ಟಾಗಿ ನಾವು ಕಲಿಸ್ತೀವೋ ಆ ರೀತಿ ಕಲಿಸ್ತಾ ಇರಬೇಕು. ನಾದಿ ಕಲಸಿ ಸುಮಾರು ಒಂದು 15-20 ನಿಮಿಷ ಆದರೂ ಕಲಿಸ್ತಾ ಇರಬೇಕು. ಸಾಫ್ಟಾಗಿ ಆಗಬೇಕು. ನೋಡಿ, ಸಾಫ್ಟಾಗಿ ಎಷ್ಟು ಸಾಫ್ಟಾಗಿ ಆಗ್ತಾಯಿದೆ ನೋಡಿ. ಈ ರೀತಿ ಸಾಫ್ಟಾಗಿ ನೀಟಾಗಿ ಗೊತ್ತಾಗುತ್ತೆ ನಮಗೆ. ನಾದ್ತಾ ನಮಗೆ ಸಾಫ್ಟ್ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಅದರಲ್ಲಿ. ಅದಾದಮೇಲೆ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಸ್ವಲ್ಪನೂ ಸೈಡಲ್ಲೆಲ್ಲ ಕ್ರ್ಯಾಕ್ ಅಂದರೆ ಸೀಳ್ಕೊಂಡಿರಬಾರ್ದು. ಆ ರೀತಿ ಉಂಡೆಗಳನ್ನ ಮಾಡಿಕೊಂಡು ಜಸ್ಟ್ ಒಂದು ಪ್ರೆಸ್ ಮಾಡ್ಕೊಬೇಕಷ್ಟೆ. ಅಂದರೆ ನಾವು ಕಟ್ಲೆಟ್ ಶೇಪ್ ಕೊಡ್ತೀವಲ್ಲ, ಆ ಥರ ರೌಂಡ್ ಶೇಪಲ್ಲಿ ಕೊಡಬೇಕು. ರೆಡಿಯಾದಂತಹ ಪನ್ನೀರ್ಗಳನ್ನೆಲ್ಲ ಆ ರೀತಿ ನಾವು ಕಟ್ಲೆಟ್ ಶೇಪಲ್ಲಿ ರೌಂಡ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಬೇಕು. ನಾವು ಯಾವಾಗಲೂ ಹೊರಗಡೆನೇ ತೊಗೊಂಬಂದು ತಿನ್ನೋದಕ್ಕಾಗಲ್ಲ. ಈ ರೀತಿ ಮನೇಲಿ ಕೂಡ ಟ್ರೈ ಮಾಡ್ಬೋದು. ತುಂಬ ಈಸಿ ರೆಸಿಪಿ. ಯಾವಾಗಾದರೂ ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ ನಾವು ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಂತರ ಏನು ಮಾಡಬೇಕು, ಒಂದು ಮಗ್ ನೀರು ಹಾಕ್ಕೊಂಡು ಒಂದು ಪಾತ್ರೆಯಲ್ಲಿ 1 ಕಪ್ ಆಗೋಷ್ಟು ಶುಗರ್ ಹಾಕ್ಕೊಂಡು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಅದಾದಮೇಲೆ ಒಂದು ಪ್ಯಾನಲ್ಲಿ 1.5 ಲೀಟ್ರು ಹಾಲನ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದಕ್ಕೆ ನಾವು ಕೇಸರಿ ದಳಗಳನ್ನ ಹಾಕ್ಕೊಬೇಕು. ಒಂದು ಚಿಕ್ಕ ಟೇಬಲ್ ಸ್ಪೂನಷ್ಟು ಕೇಸರಿ ದಳಗಳನ್ನ ಹಾಕ್ಕೊಂಡು ಅದು ಕುದಿಯೋವಾಗ
ಲೈಟಾಗಿ ನೊರೆ ಬರುತ್ತೆ ನೋಡಿ, ಆ ಟೈಮ್ನಲ್ಲಿ ನಾವು ಬಾದಾಮಿ ಮತ್ತು ಪಿಸ್ತಾ ಕ್ರಷ್ ಮಾಡ್ಕೊಂಡಿರೋದನ್ನು ಸಣ್ಣ ಸಣ್ಣದಾಗಿ ತುರ್ಕೊಂಡ್ರೂ ನೀಟಾಗಿ ಬರುತ್ತೆ. ಹಾಕ್ಕೊಂಡಾದಮೇಲೆ ನಾವು 1/4 ಸ್ಪೂನಷ್ಟು ಏಲಕ್ಕಿ ಪೌಡರ್ ಎಲ್ಲ ಹಾಕ್ಕೊಂಡು ಕುದಿಸೋಣ, ಅಂದರೆ ಬಾಯ್ಲ್ ಮಾಡ್ಕೊಬೇಕು. ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೊಳ್ಳೋಣ, ಒಂದು 1/4 ಕಪ್ಪಷ್ಟು ಶುಗರ್ ಆ್ಯಡ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಾವು ಸಕ್ಕರೆ ಹಾಕಿಟ್ಕೊಂಡಿದ್ವಲ್ಲ ಶುಗರ್ ಸಿರಪ್ಗೆ, ಅದರಲ್ಲಿ ಅದನ್ನು ಬಾಯ್ಲ್ ಮಾಡೋದಕ್ಕೆ ಬಿಟ್ಟು ಅದರಲ್ಲಿ ನಾವು ಪನ್ನೀರನ್ನ ರೆಡಿ ಮಾಡಿ ಇಟ್ಕೊಂಡಂತಹ ಒಂದೊಂದೇ ಪನ್ನೀರನ್ನ ತೆಗೆದು ಆ ಪಾತ್ರೆಯಲ್ಲಿ ಹಾಕ್ಕೋಬೇಕು. ಚೆನ್ನಾಗಿ ಕುದಿಬೇಕು. ಒಂದು 10 ನಿಮಿಷ ಹೈ ಫ್ಲೇಮಲ್ಲಿ ಮತ್ತು ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಕುದಿಸಿ ಆ ನೀರನ್ನ ತಣ್ಣಗಾಗೋದಕ್ಕೆ ಬಿಟ್ಟು ಒಂದೊಂದೇ ಪನ್ನೀರನ್ನ ತೆಗೆದುಬಿಟ್ಟು ತಣ್ಣಗಿರೋ ನೀರಲ್ಲಿ ಹಾಕ್ಕೊಬೇಕು. ಎಲ್ಲ ಹಾಕ್ಕೊಳ್ಳೋಣ. ಅದರಲ್ಲಿ ತಣ್ಣಗಿರೋ ನೀರಲ್ಲಿ ಹಾಕ್ಕೊಂಬಿಟ್ಟು ಒಂದು 2 ನಿಮಿಷ ಜಸ್ಟ್ ತಣ್ಣಗೆ ಆಗೋವರೆಗೂ ಹಾಕ್ಕೊಂಡಾದಮೇಲೆ ಆ ತಣ್ಣೀರಲ್ಲಿ ಹಾಕ್ಕೊಂಡಿದ್ವಲ್ಲ ಆ ಪನ್ನೀರ್ನೆಲ್ಲ ತೆಗೆದುಬಿಟ್ಟು ಹಾಲಲ್ಲಿ ಹಾಕ್ಕೊಬೇಕು. ನಾವು ರಸಮಲಾಯಿಗೆ ಅಂತ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಹಾಲು, ಆ ಹಾಲಿನಲ್ಲಿ ಹಾಕ್ಕೊಬೇಕು. ಜಸ್ಟ್ ಸುಮ್ಮನೆ ಆಗಿ ಲೈಟಾಗಿ ಪ್ರೆಸ್ ಮಾಡಿಬಿಟ್ಟು ಆ ತಣ್ಣೀರಲ್ಲಿ ಇದ್ದಿದ್ದನ್ನು ಪನ್ನೀರ್ನೆಲ್ಲ ತೆಗೆದುಬಿಟ್ಟು ಪ್ರೆಸ್ ಮಾಡಿ ಈ ಥರ ಹಾಲಲ್ಲಿ ಹಾಕ್ಕೊಬೇಕು. ಹಾಕ್ಕೊಂಡಾದಮೇಲೆ ನಾವು ಇದನ್ನು ಬಿಸಿ ಬಿಸಿಯಾಗಾದರೂ ತಿನ್ಬೋದು. ಇಷ್ಟಪಟ್ಟು ಬಿಸಿಯಾಗಬೇಕು ಅನ್ನೋರು ಬಿಸಿಯಾಗಾದರೂ ತಿನ್ಬೋದು, ಅಥವಾ ಒಂದು ಬೌಲಲ್ಲೆಲ್ಲ ಹಾಕ್ಕೊಂಡು ಫ್ರಿಡ್ಜಲ್ಲಿ ಒಂದು 2 ಅವರ್ಸ್ ಇಟ್ಬಿಟ್ಟು ಕೋಲ್ಡಾಗಾದ್ರೂ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ನಾನು ಈ ಥರ ಮಾಡಿದ್ದೀನಿ, ನೀವು ಒಂದು ಸರ್ತಿ ಟ್ರೈ ಮಾಡಿ. ಟೇಸ್ಟಿ ರಸಮಲಾಯಿ ರೆಡಿಯಾಗಿದೆ. ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಯಾವ ಥರ ಇದೆ ಅಂತ ನನಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.